ನೇರ ಸಂಪರ್ಕದಲ್ಲಿದ್ದಾರೆ ದೀಪು ಶೆಟ್ಟಿಗಾರ್ ಅವರು, ಸಾಮಾಜಿಕ ಕಾರ್ಯಕರ್ತರು. ಸರ್ ನಮಸ್ತೆ. ನಮಸ್ತೆ ಸರ್, ಏನಂದ್ರೆ ಇವತ್ತು ಮೈಸೂರಿನ ಯುವಕನನ್ನ ಅಪಹರಿಸಿ ಏನು ಮಂಗಳಮುಖಿಯಾಗಿ ವೇಷ ಬದಲಿಸಿ ಕಲೆಕ್ಷನ್ ಮಾಡ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಈ ರೀತಿ ಮಂಗಳಮುಖಿಯರು ಏನು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವುದು ಎಷ್ಟು ಸರಿ ಅಂತ? ಇಲ್ಲ, ಇದು ನಾವ್ ಹೇಳ್ಬೇಕಂತ ಹೇಳಿದ್ರೆ ಹಲವಾರು ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಒಳ್ಳೆಯವರಿದ್ದಾರೆ, ಒಳ್ಳೆಯವರ ಬಗ್ಗೆ ನಮಗೆ ಗೌರವ ಇದೆ. ಅವರಿಗೆ ಮಂಗಳಮುಖಿ ಅಂತ ಒಂದು ಮಂಗಳಕರವಾದ ಹೆಸರನ್ನು ಇಟ್ಟಿದ್ದಾರೆ. ಕೆಪಿಟಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡಿದ ವಿಷಯ ಹೇಳ್ತೇನೆ. ಏನಂತ ಹೇಳಿದ್ರೆ, ನಾವು ಅದೇ ರೋಡ್ ಅಲ್ಲಿ ಸಂಚರಿಸುವಾಗ ಆ ರಸ್ತೆಯಲ್ಲಿ ಟ್ರಾಫಿಕ್ ಇರುವುದು 30 ಸೆಕೆಂಡ್. 15 ಇವರು ಬಂದು ಅಲ್ಲಿ ಇದು ಕೇಳ್ತಾರೆ. ಓಕೆ, ಮನಸ್ಸಿದ್ದವರು ದುಡ್ಡು ಕೊಡ್ತಾರೆ, ಓಕೆ. ಕೊಡದಿದ್ರೆ ಅವರು ಮಾತನಾಡುವ ರೀತಿ, ಜನರಿಗೆ ಹಾಕುವಂತ ಕೆಲವರು ಧಮಕಿ. ಒಂದು ಹೆಂಗಸು ನನ್ಗೆ ಇದೇ ವಿಷಯದಲ್ಲಿ ಕಾಲ್ ಮಾಡಿ ಹೇಳಿದ್ರು, ನಿನ್ನ ಗಂಡ ಸಾಯ್ಲಿ ಅಂತ ಒಬ್ರು ಹೇಳಿದಾರಂತ ಹೆಂಗಸಿಗೆ ಹಣ ಕೊಡೋದಕ್ಕೆ. ಪರ್ಟಿಕ್ಯುಲರ್ ಆಗಿ ನನ್ಗೊಮ್ಮೆ ಎಂತ ಆಯ್ತು ಹೇಳ್ತೇನೆ ಇನ್ಸಿಡೆಂಟ್. ನಾವು ಆ ರೂಟಲ್ಲಿ ಹೋಗುವಾಗ ಗಡಿಗಡಿಯವರು ಬಂದು ಕೇಳ್ತಾರೆ, ನಾವು ಗಡಿಗಡಿ ಕೊಡ್ಲಿಕ್ಕೆ ನಾವು ಎಲ್ಲಿಂದ ಕೊಡೋದು? ಆಚೀಚೆ ಹೋಗ್ತಾ ಇರುವಾಗ ಬಂದು ಕೇಳ್ತಾರೆ. ಲಾಸ್ಟ್ ಟೈಮ್ ಒಮ್ಮೆ ಏನಾಯ್ತು ಗೊತ್ತಾ, ಒಮ್ಮೆ ಫಸ್ಟ್ ನನ್ಗೊಮ್ಮೆ ಹೋಗುವಾಗ ರೋಡ್ ಒಮ್ಮೆ ನೋಡಿದೆ, ಊಟಕ್ಕೆ ಅಂತೆಲ್ಲ ಕೇಳಿದ್ರು. ಒಂದು 50 ರೂಪಾಯಿ ಕೊಟ್ಟೆ. 50 ರೂಪಾಯಿ ಕೊಟ್ಟಾಗ ಆ 50 ರೂಪಾಯಿ ಮೇಲೆ ಒಂದು 5 ರೂಪಾಯಿ ಕಾಯಿನ್ ಇಟ್ಟು 55 ರೂಪಾಯಿ ನನಗೆ ಕೊಟ್ಟು, ನಮ್ದೊಂದು ದೊಡ್ಡ ಪೂಜೆ ಮಾಡ್ಲಿಕ್ಕಿದೆ, ಒಂದು 2000 ರೂಪಾಯಿ ಕೊಡಿ ಅನ್ನ ಅಂತ ಹೇಳಿದ್ರು. ನೋಡಿ, ನಾವು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಹಣ ಕೊಟ್ರೆ ಅದ್ರಲ್ಲಿ ಮತ್ತೆ ದೋಚಲಿಕ್ಕೆ ನೋಡ್ತಾರೆ. ಇದು ನಡೀತಾ ಇದೆ, ಇಲ್ಲಿ ನಡೀತಾ ಇದೆ. ನಾನು ಹೇಳ್ತಾ ಇರೋದು, ಆ ಕೆಪಿಟಿಯಲ್ಲಿ ಇದಕ್ಕೆ ಅವಕಾಶವನ್ನು ಯಾವ ರೀತಿ ಮಾಡಿ ಕೊಟ್ಟಿದ್ದಾರೆ. ಎದುರು ಪೊಲೀಸ್ ಸ್ಟೇಷನ್ ಇದೆ, ಪ್ಲಸ್ ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇರ್ತಾರೆ. ಯಾರು ಏನು ಮಾಡಲ್ಲ ಅಂತ ಹೇಳಿದ್ರೆ ಪಾಪ ಅವರ ದುಡಿಮೆ ಇಲ್ಲ. ಪಾಪ ಒಂದು ಅವರಿಗೆ ಕೆಲವು ಕಡೆ ಕೆಲಸ ಕೊಡುದಿಲ್ಲ. ಅವರಿಗೊಂದು ಸಮಾಜದಲ್ಲಿ ಬೇರೆ ರೀತಿಯಾಗಿ ನೋಡ್ತಾರೆ. ಪಾಪ ಬದುಕಲಿ ಎಂಬಂತ ಉದ್ದೇಶ ಜನಗಳಿರುವುದರಿಂದ ಆ ರೀತಿ ಬಿಟ್ಟಿದ್ದಾರೆ. ಆದ್ರೆ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ಜನರಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತಿಸುದು, ಯಾರೋ ಒಂದು ಹೆಂಗಸಿಗೆ ಗಂಡ ಸಾಯಿಲಿ ಹೇಳುದು, ಇಂಥವರಿಂದ ಜನರಿಗೆ ಶಾಪ ಖಂಡಿತದಾಗ್ತಲ್ಲ. ಮತ್ತೆ ಎಷ್ಟು ಮಂದಿ ಇದ್ದಾರೆ ಮಂಗಳೂರಲ್ಲಿ, ಈಗ ಒಂದು ಬಿಸ್ನೆಸ್ ಇದಾಗಿ ಹೋಗಿದೆ. ಎಷ್ಟು ಜನ ತುಂಬಿದ್ದಾರೆ ಅವರು. ಎಲ್ಲೆಲ್ಲಿಂದ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿಯವರೊಂದು ಮನಸ್ಸಿನ ಒಳ್ಳೆತನವನ್ನು ಉಪಯೋಗಿಸಿಕೊಂಡು ವ್ಯಾಪಾರ ಮಾಡುವ ಮಟ್ಟಕ್ಕೆ ಇವತ್ತು ಹೋಗಿದೆ. ಇಲ್ಲಿ ಅವರಿಗೆ ನೀಡಿದೆ. ಇದರಲ್ಲಿ ಎಲ್ಲರಂತಿಲ್ಲ, ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಅದನ್ನ ಈಗ ಮಿಸ್ಯೂಸ್ ಮಾಡ್ಬೋದಲ್ಲ. ನಾವು ಸರಿಯುವ ಮನುಷ್ಯರು ಹೇಗೆ ನಮ್ಮಲ್ಲಿ ಒಳ್ಳೆಯವರು ಕೆಟ್ಟವರು ಇರ್ತಾರೆ, ಹಾಗೆ ಪ್ರತಿಯೊಂದರಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಆ ಇದ್ರಲ್ಲಿರುವಂತ ಮಂಗಳಮುಖಿಯಲ್ಲಿ ಇರುವಂತ ಮಂಗಳಕರವಾದ ಮುಖ, ಮಂಗಳಕರವಾದ ಗುಣ ಇರುವವರ ಬಗ್ಗೆ ಮಾತಾಡ್ತಿಲ್ಲ, ಅದರಲ್ಲಿರುವ ಕ್ರೂರದವರ ಮಾತಾಡ್ತಿದ್ದೇನೆ. ಅಂದ್ರೆ ಕೆಲವರದ್ದು 100% ನೋಡಿದ್ದೇವೆ. ಮತ್ತೊಂದು ಇದಕ್ಕಿಂತ ಮುಂಚೆ ಕುದ್ರೋಳಿಯಲ್ಲಿ ಒಮ್ಮೆ ಘಟನೆ ಆಗಿತ್ತು. ಕುದ್ರೋಳಿಯಲ್ಲಿ ಅದು ಮೊದಲಾಗಿತ್ತು, 6 ವರ್ಷದ ಹಿಂದೊಮ್ಮೆ ಘಟನೆ ಆಗಿತ್ತು. ಇದೇ ರೀತಿ ಭಿಕ್ಷೆ ಬೇಡ್ತಿದ್ರು. ಭಿಕ್ಷೆ ಕೊಡದಿದ್ದಾಗ ಒಬ್ಬ ಹುಡುಗನಿಗೆ ಮುತ್ತು ಕೊಟ್ಟು ತಬ್ಬಿ ಎಲ್ಲ ಎಂತೆಂತ ಮಾಡಿ ಹಾಕಿದ್ರು ಒಬ್ರು. ಇದೆಲ್ಲ ಯಾವ ರೀತಿಯ ಬಿಹೇವಿಯರ್, ಹೇಗೆ ವರ್ತಿಸ್ಬೇಕು? ನಮಗೂ ಮಾನ ಮರ್ಯಾದೆ ಇರ್ತದಲ್ಲ. ನಾವು ಇನ್ನೊಬ್ಬರು ನಮ್ಮ ಗೌರವವನ್ನು ನಾವು ಕಳ್ಕೊಳ್ಳೋಕೆ ರೆಡಿ ಇಲ್ಲಲ್ಲ. ಒಂದು ಹೋಗುವಂತ ಹೆಂಗಸಿಗೆ ನಿನ್ನ ಗಂಡ ಸಾಯಿಲಿ ಹೇಳುದು, ಅದು ದುಡ್ಡು ಕೊಡದಿದ್ದಾಗ ಎಂತೆಂತ ಶಾಪ ಹಾಕುದು. ನಾವೇನು ಅಷ್ಟು ಮಾನ ಕೆಟ್ಟವರ? ನಾವು ದುರ್ದಾನ, ನಾವು ದುಡಿಯೋದು. ದುರ್ದಾನವನ್ನು ಕೊಟ್ಟಾಗ ಪ್ರೀತಿಯಿಂದ ತೆಗೆದುಕೊಳ್ಬೇಕು. ಅದು ಬಿಟ್ಟು ಶಾಪ ಹಾಕುವ ರೈಟ್ಸ್ ಯಾರಿಗೆ ಇವ್ರಿಗೆ ಕೊಟ್ಟದ್ದು? ಸೊ ಇಂಥ ಬಿಹೇವಿಯರ್ಗಳು ಮಂಗಳೂರಲ್ಲಿ ತುಂಬಾ ಅನಿಸ್ತಾ ಇದೆ. ಒಳ್ಳೆಯವರ ಬಗ್ಗೆ ಗೌರವ ಇದೆ, ಕೆಟ್ಟವರ ಬಗ್ಗೆ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು. ಮತ್ತು ಆ ಉದ್ಯೋಗ ಮಾಡುವವರಿಗೆ ಓಕೆ ಉದ್ಯೋಗ ಕೊಡಿ, ಅವರಿಗೆ ಉದ್ಯೋಗಕ್ಕೆ ಮುಂದೆ ಬರ್ಲಿಕ್ಕೆ ಇಲ್ಲಿ ಅವಕಾಶ ಮಾಡ್ಲಿಕ್ಕೆ ಹೋಗಿ ಕೇಳಿ. ಪಾಪ ಉದ್ಯೋಗವೇ ಸಿಗ್ಲಿಲ್ಲ, ಕೊನೆಗೆ ಜನರಿಂದ ಕೆಲಸ ಕೇಳಿ, ಆದ್ರೆ ಕೇಳುವ ರೀತಿ ಇರ್ಬೇಕು ಅಷ್ಟೇ ನಾನು ಹೇಳ್ತಿರೋದು.